ಸ್ವಾಗತ. ಭಾರತೀಯ ಸಂವಿಧಾನದ ಸಂವಿಧಾನ ರಚನೆ ಮತ್ತು ಸಾಂವಿಧಾನಿಕ ಅಡಿಪಾಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ದೆಹಲಿಯನ್ನು ಸಾಂವಿಧಾನಿಕವಾಗಿ ಏನೆಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಕೇಂದ್ರ ರಾಜಧಾನಿ ಪ್ರದೇಶ, ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ, ದೆಹಲಿ ರಾಜಧಾನಿ ರಾಜ್ಯ, ಕೇಂದ್ರ ರಾಜಧಾನಿ ವಲಯ. ಮತ್ತು ಸರಿಯಾದ ಉತ್ತರ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಅನುಚ್ಛೇದ 239 ಯ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವೆಂದು ಕರೆಯುತ್ತದೆ. ನಗರ ಪಂಚಾಯತ್ ಯಾವುದಕ್ಕಾಗಿ ರಚಿಸಲಾಗುತ್ತದೆ? ದೊಡ್ಡ ಮಹಾನಗರ ಪ್ರದೇಶಕ್ಕಾಗಿ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಪರಿವರ್ತನೆಯಲ್ಲಿರುವ ಪ್ರದೇಶಕ್ಕಾಗಿ, ಸಂಪೂರ್ಣ ಗ್ರಾಮೀಣ ಗ್ರಾಮಕ್ಕಾಗಿ, ಸೈನಿಕ ಕ್ಯಾಂಟೋನ್ಮೆಂಟ್ಗಾಗಿ ಮಾತ್ರ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಪರಿವರ್ತನೆಯಲ್ಲಿರುವ ಪ್ರದೇಶಕ್ಕಾಗಿ. ಅನುಚ್ಛೇದ 243 ಕ್ಯೂ ಪರಿವರ್ತನಾ ಪ್ರದೇಶಕ್ಕೆ ನಗರ ಪಂಚಾಯತನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರಾಮ ಸಭೆಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಆಯ್ಕೆಗಳು ಇಲ್ಲಿವೆ. ಅನುಚ್ಛೇದ 243, ಅನುಚ್ಛೇದ 243 ಎ, ಅನುಚ್ಛೇದ 243 ಬಿ, ಅನುಚ್ಛೇದ 243 ಸಿ. ಸರಿಯಾದ ಉತ್ತರ ಅನುಚ್ಛೇದ 243 ಎ. ಅನುಚ್ಛೇದ 243 ಈ ಗ್ರಾಮ ಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದೆ. ನಗರಸಭೆ ಯಾವುದಕ್ಕಾಗಿ ರಚಿಸಲಾಗುತ್ತದೆ? ಸಣ್ಣ ನಗರ ಪ್ರದೇಶಕ್ಕಾಗಿ, ಮಹಾನಗರ ಪ್ರದೇಶಕ್ಕಾಗಿ ಮಾತ್ರ, ಜಿಲ್ಲಾ ಪಂಚಾಯಿತಿಗಾಗಿ, ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ಮಾತ್ರ. ಸಣ್ಣ ನಗರ ಪ್ರದೇಶಕ್ಕಾಗಿ. ಅನುಚ್ಛೇದ 243 ಕ್ಯೂ ಸಣ್ಣ ನಗರ ಪ್ರದೇಶಕ್ಕೆ ನಗರಸಭೆಯನ್ನು ಒದಗಿಸುತ್ತದೆ. ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. ರಾಜ್ಯ ಲೋಕಸೇವಾ ಆಯೋಗ ಮಾತ್ರ, ಮುಖ್ಯಮಂತ್ರಿ ಮಾತ್ರ. ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. ಅನುಚ್ಛೇದ 233 ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರಿಂದ ನೇಮಕಾತಿಯನ್ನು ಅಗತ್ಯಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 6, ಮಹಾನಗರ ಪಾಲಿಕೆ ಯಾವುದಕ್ಕಾಗಿ ರಚಿಸಲಾಗುತ್ತದೆ? ಉತ್ತರದ ಆಯ್ಕೆಗಳು: ಸಣ್ಣ ನಗರ ಪ್ರದೇಶಕ್ಕಾಗಿ, ದೊಡ್ಡ ನಗರ ಪ್ರದೇಶಕ್ಕಾಗಿ, ಗ್ರಾಮಗಳ ಗುಂಪಿಗಾಗಿ, ಅನುಸೂಚಿತ ಪ್ರದೇಶಕ್ಕಾಗಿ ಮಾತ್ರ. ಸರಿಯಾದ ಉತ್ತರ ದೊಡ್ಡ ನಗರ ಪ್ರದೇಶಕ್ಕಾಗಿ. ಅನುಚ್ಛೇದ 243 ಕ್ಯೂ ದೊಡ್ಡ ನಗರ ಪ್ರದೇಶಕ್ಕೆ ಮಹಾನಗರ ಪಾಲಿಕೆಯನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ, ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ಔಪಚಾರಿಕವಾಗಿ ಯಾರು ನೇಮಿಸುತ್ತಾರೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ರಾಜ್ಯಪಾಲರು, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾತ್ರ. ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 217 ಪ್ರಕಾರ ರಾಷ್ಟ್ರಪತಿ ತಮ್ಮ ಸಹಿ ಮತ್ತು ಮುದ್ರೆಯುಳ್ಳ ಅಧಿಪತ್ರದ ಮೂಲಕ ನ್ಯಾಯಮೂರ್ತಿಯನ್ನು ನೇಮಿಸುತ್ತಾರೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾಗ 9 ಬಿಯನ್ನು ವ್ಯಾಖ್ಯಾನಗಳಿಂದ ಆರಂಭಿಸುವ ಅನುಚ್ಛೇದ ಯಾವುದು? ಆಯ್ಕೆಗಳು ಇಲ್ಲಿವೆ. ಅನುಚ್ಛೇದ 243 ಜೆಡ್, ಅನುಚ್ಛೇದ 243 ಜೆಡ್, ಅನುಚ್ಛೇದ 243 ಜೆಡ್, ಅನುಚ್ಛೇದ 243 ಜೆಡ್. ಸರಿಯಾದ ಉತ್ತರ ಅನುಚ್ಛೇದ 243 ಜೆಡ್. ಅನುಚ್ಛೇದ 243 ಜೆಡ್ ಭಾಗ 9 ಬಿಗೆ ಸಂಬಂಧಿಸಿದ ವ್ಯಾಖ್ಯಾನಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 9, ದೆಹಲಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳು ಯಾವ ಅನುಚ್ಛೇದದಲ್ಲಿವೆ? ಆಯ್ಕೆಗಳು: ಅನುಚ್ಛೇದ 239 ಎ, ಅನುಚ್ಛೇದ 239 ಯ, ಅನುಚ್ಛೇದ 239 ಎ, ಅನುಚ್ಛೇದ 240. ಸರಿಯಾದ ಉತ್ತರ ಅನುಚ್ಛೇದ 239 ಯ. ಅನುಚ್ಛೇದ 239 ಯ ದೆಹಲಿಯ ವಿಶೇಷ ಸಾಂವಿಧಾನಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಭಾಗ 9 ಯನ್ನು ಯಾವ ತಿದ್ದುಪಡಿ ಸೇರಿಸಿತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ, 91ನೇ ತಿದ್ದುಪಡಿ, 97ನೇ ತಿದ್ದುಪಡಿ. ಸರಿಯಾದ ಉತ್ತರ 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಭಾಗ 9 ಯನ್ನು ಸೇರಿಸಿತು. ದೆಹಲಿಯ ಆಡಳಿತಾಧಿಕಾರಿಯನ್ನು ಏನೆಂದು ಕರೆಯಲಾಗುತ್ತದೆ? ರಾಜ್ಯಪಾಲರು, ಲೆಫ್ಟಿನೆಂಟ್ ಗವರ್ನರ್, ಮುಖ್ಯ ಆಯುಕ್ತರು,
ಮೇಯರ್, ಲೆಫ್ಟಿನೆಂಟ್ ಗವರ್ನರ್. ಅನುಚ್ಛೇದ 239 ಯಾ ದೆಹಲಿಯ ಆಡಳಿತಾಧಿಕಾರಿಯನ್ನು ಲೆಫ್ಟಿನೆಂಟ್ ಗವರ್ನರ್ ಎಂದು ಕರೆಯುತ್ತದೆ. ಪ್ರಶ್ನೆ ಸಂಖ್ಯೆ 12. ಪಂಚಾಯಿತಿಗಳನ್ನು ಸಾಮಾನ್ಯವಾಗಿ ಎಷ್ಟು ಹಂತಗಳಲ್ಲಿ ರಚಿಸಲಾಗುತ್ತದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 1, 2, 3, 4. ಸರಿಯಾದ ಉತ್ತರ 3. ಅನುಚ್ಛೇದ 243 ಗ್ರಾಮ, ಮಧ್ಯಂತರ ಮತ್ತು ಜಿಲ್ಲಾ ಹಂತಗಳನ್ನು ಒದಗಿಸುತ್ತದೆ. ಅನುಚ್ಛೇದ 239 ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನು ಯಾರು ಆಡಳಿತ ನಡೆಸುತ್ತಾರೆ? ಸಮೀಪದ ರಾಜ್ಯದ ರಾಜ್ಯಪಾಲರು ಸ್ವಯಂಚಾಲಿತವಾಗಿ ನೇಮಿತ ಆಡಳಿತಾಧಿಕಾರಿಯ ಮೂಲಕ ರಾಷ್ಟ್ರಪತಿ. ಭಾರತದ ಮುಖ್ಯ ನ್ಯಾಯಮೂರ್ತಿ ನೇರವಾಗಿ ಸಂಸತ್ತು. ನೇಮಿತ ಆಡಳಿತಾಧಿಕಾರಿಯ ಮೂಲಕ ರಾಷ್ಟ್ರಪತಿ. ಅನುಚ್ಛೇದ 239 ಪ್ರಕಾರ ರಾಷ್ಟ್ರಪತಿ ನೇಮಿತ ಆಡಳಿತಾಧಿಕಾರಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶವನ್ನು ಆಡಳಿತ ನಡೆಸುತ್ತಾರೆ. ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಭಾಗ 9 ಅನ್ನು ಯಾವ ತಿದ್ದುಪಡಿ ಸೇರಿಸಿತು? 74ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 97ನೇ ತಿದ್ದುಪಡಿ, 101ನೇ ತಿದ್ದುಪಡಿ. 97ನೇ ತಿದ್ದುಪಡಿ. 97ನೇ ತಿದ್ದುಪಡಿ ಭಾಗ 9 ಅನ್ನು ಸೇರಿಸಿತು. 1. ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಮತ್ತು ಇನ್ನಿಬ್ಬರು ನ್ಯಾಯಮೂರ್ತಿಗಳು ಮಾತ್ರ. ರಾಷ್ಟ್ರಪತಿ ಅಗತ್ಯವೆಂದು ಪರಿಗಣಿಸುವಷ್ಟು ಇತರ ನ್ಯಾಯಮೂರ್ತಿಗಳು. ರಾಜ್ಯ ವಿಧಾನಮಂಡಲ ಆಯ್ಕೆ ಮಾಡುವ ನ್ಯಾಯಮೂರ್ತಿಗಳು. ರಾಜ್ಯಪಾಲರು ನಾಮನಿರ್ದೇಶನ ಮಾಡುವ ಜಿಲ್ಲಾ ನ್ಯಾಯಾಧೀಶರು. ರಾಷ್ಟ್ರಪತಿ ಅಗತ್ಯವೆಂದು ಪರಿಗಣಿಸುವಷ್ಟು ಇತರ ನ್ಯಾಯಮೂರ್ತಿಗಳು. ಅನುಚ್ಛೇದ 216 ಇತರ ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ರಾಷ್ಟ್ರಪತಿಯ ನೇಮಕಾತಿಗೆ ಬಿಡುತ್ತದೆ. ಹೈಕೋರ್ಟ್ಗಳಿಗೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 215, ಅನುಚ್ಛೇದ 225, ಅನುಚ್ಛೇದ 226, ಅನುಚ್ಛೇದ 227. ಅನುಚ್ಛೇದ 226. ಅನುಚ್ಛೇದ 226 ಹೈಕೋರ್ಟ್ಗಳಿಗೆ ನಿರ್ದೇಶನಗಳು, ಆದೇಶಗಳು ಮತ್ತು ಸಾಂವಿಧಾನಿಕ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 17. ಹೈಕೋರ್ಟ್ ನ್ಯಾಯಮೂರ್ತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ನಿಮ್ಮ ಆಯ್ಕೆಗಳು: ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗೆ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ. ಉತ್ತರ: ರಾಷ್ಟ್ರಪತಿಗೆ. ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಉದ್ದೇಶಿಸಿ ಸಲ್ಲಿಸಬೇಕು. ಪಂಚಾಯಿತಿಗಳಿಗೆ ಸಂಬಂಧಿಸಿದ ಪ್ರಸ್ತುತ ಭಾಗ 9 ಅನ್ನು ಯಾವ ತಿದ್ದುಪಡಿ ಸೇರಿಸಿತು? 72ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ, 97ನೇ ತಿದ್ದುಪಡಿ. 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ 1993 ಏಪ್ರಿಲ್ 24ರಿಂದ ಜಾರಿಗೆ ಬರುವಂತೆ ಭಾಗ 9 ಅನ್ನು ಸೇರಿಸಿತು. ಶಾಶ್ವತ ಹೈಕೋರ್ಟ್ ನ್ಯಾಯಮೂರ್ತಿ ಯಾವ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ? 60 ವರ್ಷ, 62 ವರ್ಷ, 65 ವರ್ಷ, 68 ವರ್ಷ, 62 ವರ್ಷ. ಅನುಚ್ಛೇದ 217 ಪ್ರಕಾರ ನಿವೃತ್ತಿ ವಯಸ್ಸು 62 ವರ್ಷ. ಅಧೀನ ನ್ಯಾಯಾಲಯಗಳ ಮೇಲಿನ ನಿಯಂತ್ರಣವನ್ನು ಹೈಕೋರ್ಟ್ಗೆ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 233, ಅನುಚ್ಛೇದ 234, ಅನುಚ್ಛೇದ 235, ಅನುಚ್ಛೇದ 237. ಅನುಚ್ಛೇದ 235. ಅನುಚ್ಛೇದ 235 ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳ ಮೇಲಿನ ನಿಯಂತ್ರಣವನ್ನು ಹೈಕೋರ್ಟ್ಗೆ ನೀಡುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು ಎಂದು ಹೇಳುವ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 214, ಅನುಚ್ಛೇದ 215, ಅನುಚ್ಛೇದ 216, ಅನುಚ್ಛೇದ 217. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 214. ಅನುಚ್ಛೇದ 214 ಪ್ರತಿಯೊಂದು ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು ಎಂದು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಗ್ರಾಮ ಸಭೆಯು ಯಾರಿಂದ ಕೂಡಿರುತ್ತದೆ? ನಿಮ್ಮ ಆಯ್ಕೆಗಳು: ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿರುವ ವ್ಯಕ್ತಿಗಳಿಂದ, ಪಂಚಾಯಿತಿ ಪ್ರದೇಶದೊಳಗಿನ ಗ್ರಾಮದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳಿಂದ, ನಗರದ ಮತದಾರರಿಂದ, ಸಂಸತ್ತಿನ ಕ್ಷೇತ್ರದ ಮತದಾರರಿಂದ. ಮತ್ತು ಸರಿಯಾದ ಉತ್ತರ ಪಂಚಾಯಿತಿ ಪ್ರದೇಶದೊಳಗಿನ ಗ್ರಾಮದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳಿಂದ.
ಅನುಚ್ಛೇದ 243 ಗ್ರಾಮ ಸಭೆಯನ್ನು ಗ್ರಾಮದ ಮತದಾರರ ಪಟ್ಟಿಯ ಆಧಾರದ ಮೇಲೆ ವ್ಯಾಖ್ಯಾನಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಪ್ರತಿಯೊಂದು ಹೈಕೋರ್ಟ್ ಅನ್ನು ದಾಖಲೆ ನ್ಯಾಯಾಲಯವನ್ನಾಗಿ ಮಾಡುವ ಅನುಚ್ಛೇದ ಯಾವುದು? ಆಯ್ಕೆಗಳು: ಅನುಚ್ಛೇದ 214, ಅನುಚ್ಛೇದ 215, ಅನುಚ್ಛೇದ 216, ಅನುಚ್ಛೇದ 226. ಸರಿಯಾದ ಉತ್ತರ ಅನುಚ್ಛೇದ 215. ಅನುಚ್ಛೇದ 215 ಪ್ರತಿಯೊಂದು ಹೈಕೋರ್ಟ್ ಅನ್ನು ದಾಖಲೆ ನ್ಯಾಯಾಲಯವೆಂದು ಘೋಷಿಸುತ್ತದೆ. ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳ ಮೇಲೆ ಹೈಕೋರ್ಟ್ಗೆ ಮೇಲ್ವಿಚಾರಣಾಧಿಕಾರ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 226, ಅನುಚ್ಛೇದ 227, ಅನುಚ್ಛೇದ 228, ಅನುಚ್ಛೇದ 229, ಅನುಚ್ಛೇದ 227. ಅನುಚ್ಛೇದ 227 ಹೈಕೋರ್ಟ್ನ ವ್ಯಾಪ್ತಿಯೊಳಗಿನ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳ ಮೇಲೆ ಮೇಲ್ವಿಚಾರಣಾಧಿಕಾರ ನೀಡುತ್ತದೆ. ಅನುಚ್ಛೇದ 224 ರ ಅಡಿಯಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ಮತ್ತೆ ಕುಳಿತುಕೊಳ್ಳಲು ಬಲವಂತಪಡಿಸಬಹುದೇ? ಹೌದು, ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಸಂಸತ್ತಿನ ಮೂಲಕ ಮಾತ್ರ. ಇಲ್ಲ. ನಿವೃತ್ತ ನ್ಯಾಯಮೂರ್ತಿಯ ಸಮ್ಮತಿ ಅಗತ್ಯ. ನಗರ ಸ್ಥಳೀಯ ಸಂಸ್ಥೆಗಳ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಬ್ಲಾಕ್ಗಳು, ವಾರ್ಡ್ಗಳು, ವಿಭಾಗಗಳು, ವಲಯಗಳು. ವಾರ್ಡ್ಗಳು. ಅನುಚ್ಛೇದ 243 ನೇರ ಚುನಾವಣೆಗಾಗಿ ನಗರ ಪ್ರದೇಶಗಳನ್ನು ವಾರ್ಡ್ಗಳಾಗಿ ವಿಭಜಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದೆಹಲಿ ವಿಧಾನಸಭೆಯ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ಉತ್ತರದ ಆಯ್ಕೆಗಳು: ರಾಷ್ಟ್ರಪತಿಯ ನಾಮನಿರ್ದೇಶನದಿಂದ, ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ನೇರ ಚುನಾವಣೆಯ ಮೂಲಕ, ಮಹಾನಗರ ಪಾಲಿಕೆಯ ಮೂಲಕ, ಸಂಸತ್ತಿನ ಚುನಾವಣೆಯ ಮೂಲಕ. ಸರಿಯಾದ ಉತ್ತರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ನೇರ ಚುನಾವಣೆಯ ಮೂಲಕ. ಅನುಚ್ಛೇದ 239 ದೆಹಲಿ ವಿಧಾನಸಭೆಗೆ ನೇರ ಚುನಾವಣೆಯನ್ನು ಒದಗಿಸುತ್ತದೆ. ಪಂಚಾಯಿತಿಯ ಸಾಮಾನ್ಯ ಅವಧಿ ಎಷ್ಟು? 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. 5 ವರ್ಷ. ಮುಂಚಿತವಾಗಿ ವಿಸರ್ಜಿಸದಿದ್ದರೆ ಅನುಚ್ಛೇದ 243 ಈ 5 ವರ್ಷದ ಅವಧಿಯನ್ನು ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ನಗರ ಸ್ಥಳೀಯ ಸಂಸ್ಥೆಯ ಸಾಮಾನ್ಯ ಅವಧಿ ಎಷ್ಟು? ಆಯ್ಕೆಗಳು ಇಲ್ಲಿವೆ: 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. ಸರಿಯಾದ ಉತ್ತರ 5 ವರ್ಷ. ಮುಂಚಿತವಾಗಿ ವಿಸರ್ಜಿಸದಿದ್ದರೆ ಅನುಚ್ಛೇದ 243 5 ವರ್ಷದ ಅವಧಿಯನ್ನು ನೀಡುತ್ತದೆ. ಹೈಕೋರ್ಟ್ನ ಆಡಳಿತಾತ್ಮಕ ವೆಚ್ಚಗಳನ್ನು ಯಾವ ನಿಧಿಯ ಮೇಲೆ ವಿಧಿಸಲಾಗುತ್ತದೆ? ಭಾರತದ ಸಂಚಿತ ನಿಧಿ, ರಾಜ್ಯದ ಸಂಚಿತ ನಿಧಿ, ಭಾರತದ ಆಕಸ್ಮಿಕ ನಿಧಿ, ಭಾರತದ ಸಾರ್ವಜನಿಕ ಖಾತೆ. ರಾಜ್ಯದ ಸಂಚಿತ ನಿಧಿ. ಅನುಚ್ಛೇದ 229 ಹೈಕೋರ್ಟ್ನ ಆಡಳಿತಾತ್ಮಕ ವೆಚ್ಚಗಳನ್ನು ರಾಜ್ಯದ ಸಂಚಿತ ನಿಧಿಯ ಮೇಲೆ ವಿಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 31. ನಗರ ಸ್ಥಳೀಯ ಸಂಸ್ಥೆಯನ್ನು ಅವಧಿಗೆ ಮುನ್ನ ವಿಸರ್ಜಿಸುವ ಮೊದಲು ಅದಕ್ಕೆ ಏನು ನೀಡಬೇಕು? ಆಯ್ಕೆಗಳು: ಜನಮತ ಸಂಗ್ರಹ, ತನ್ನ ವಾದವನ್ನು ಮಂಡಿಸಲು ಸಮಂಜಸ ಅವಕಾಶ, ಸಂಸತ್ತಿನ ಅನುಮೋದನೆ, ಹೈಕೋರ್ಟ್ ಪ್ರಮಾಣಪತ್ರ. ಸರಿಯಾದ ಉತ್ತರ ತನ್ನ ವಾದವನ್ನು ಮಂಡಿಸಲು ಸಮಂಜಸ ಅವಕಾಶ. ಅನುಚ್ಛೇದ 243 ಸಮಂಜಸವಾಗಿ ವಿಚಾರಣೆಗೊಳಗಾಗುವ ಅವಕಾಶವನ್ನು ಸ್ಪಷ್ಟವಾಗಿ ಅಗತ್ಯಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 32. ಪಂಚಾಯಿತಿಗಳಿಗೆ ಅಧಿಕಾರಗಳನ್ನು ಹಸ್ತಾಂತರಿಸಲು ಅವಕಾಶ ನೀಡುವ ಅನುಚ್ಛೇದ ಯಾವುದು? ಆಯ್ಕೆಗಳು: ಅನುಚ್ಛೇದ 243F, ಅನುಚ್ಛೇದ 243G, ಅನುಚ್ಛೇದ 243H, ಅನುಚ್ಛೇದ 243K. ಸರಿಯಾದ ಉತ್ತರ ಅನುಚ್ಛೇದ 243G. ಅನುಚ್ಛೇದ 243G ಪಂಚಾಯಿತಿಗಳ ಅಧಿಕಾರಗಳು, ಜವಾಬ್ದಾರಿಗಳು ಮತ್ತು ಸ್ವಯಂ ಆಡಳಿತದ ಕಾರ್ಯಗಳಿಗೆ ಸಂಬಂಧಿಸಿದೆ. ಅನುಚ್ಛೇದ 243Z ಸಹಕಾರ ಸಂಘಗಳನ್ನು ಯಾವ ತತ್ವದೊಂದಿಗೆ ಸಂಪರ್ಕಿಸುತ್ತದೆ? ಕಡ್ಡಾಯ ರಾಜ್ಯ ನಿಯಂತ್ರಣ, ಸ್ವಯಂ ಪ್ರೇರಿತ ರಚನೆ ಮತ್ತು ಪ್ರಜಾಸತ್ತಾತ್ಮಕ ಸದಸ್ಯ ನಿಯಂತ್ರಣ, ರಾಜ್ಯಪಾಲರ ನೇಮಕಾತಿ, ಸಂಸತ್ತಿನ ನೇರ ನಿರ್ವಹಣೆ. ಸ್ವಯಂ ಪ್ರೇರಿತ ರಚನೆ ಮತ್ತು ಪ್ರಜಾಸತ್ತಾತ್ಮಕ ಸದಸ್ಯ ನಿಯಂತ್ರಣ. ಮುದ್ರಿತ ಪಠ್ಯವು ಸ್ವಯಂ ಪ್ರೇರಿತ ರಚನೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ, ಸದಸ್ಯರ ಭಾಗವಹಿಸುವಿಕೆ ಮತ್ತು ಸ್ವಾಯತ್ತತೆಯನ್ನು ಒತ್ತಿ ಹೇಳುತ್ತದೆ.
ಮುಂದಿನ ಪ್ರಶ್ನೆ, ಆಡಳಿತದಲ್ಲಿ ವಿಶೇಷ ಜ್ಞಾನ ಹೊಂದಿದ ನಗರ ಸ್ಥಳೀಯ ಸಂಸ್ಥೆಯ ನಾಮನಿರ್ದೇಶಿತ ಸದಸ್ಯರಿಗೆ ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಭೆಗಳಲ್ಲಿ ಪೂರ್ಣ ಮತದಾನದ ಹಕ್ಕಿದೆ. ನಗರ ಸ್ಥಳೀಯ ಸಂಸ್ಥೆಯ ಸಭೆಗಳಲ್ಲಿ ಮತದಾನದ ಹಕ್ಕಿಲ್ಲ. ನಿರ್ಣಾಯಕ ಮತದಾನದ ಹಕ್ಕಿದೆ. ತೆರಿಗೆಯ ಮೇಲೆ ವೀಟೋ ಅಧಿಕಾರವಿದೆ. ಸರಿಯಾದ ಉತ್ತರ, ನಗರ ಸ್ಥಳೀಯ ಸಂಸ್ಥೆಯ ಸಭೆಗಳಲ್ಲಿ ಮತದಾನದ ಹಕ್ಕಿಲ್ಲ. ಅನುಚ್ಛೇದ 243 ನಾಮನಿರ್ದೇಶಿತ ತಜ್ಞರಿಗೆ ನಗರ ಸ್ಥಳೀಯ ಸಂಸ್ಥೆಯ ಸಭೆಗಳಲ್ಲಿ ಮತದಾನದ ಹಕ್ಕು ನೀಡುವುದಿಲ್ಲ. ದೆಹಲಿಯ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿದೆ? ರಾಷ್ಟ್ರಪತಿಗೆ, ವಿಧಾನಸಭೆಗೆ, ಸಂಸತ್ತಿಗೆ, ಲೆಫ್ಟಿನೆಂಟ್ ಗವರ್ನರ್ಗೆ. ವಿಧಾನಸಭೆಗೆ. ಅನುಚ್ಛೇದ 239 ಮಂತ್ರಿಮಂಡಲವನ್ನು ದೆಹಲಿ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿಸುತ್ತದೆ. ಮಧ್ಯಂತರ ಮತ್ತು ಜಿಲ್ಲಾ ಹಂತದ ಪಂಚಾಯಿತಿಗಳ ಅಧ್ಯಕ್ಷರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ಗ್ರಾಮದ ಎಲ್ಲಾ ಮತದಾರರಿಂದ. ಚುನಾಯಿತ ಸದಸ್ಯರು ತಮ್ಮೊಳಗಿಂದ. ರಾಜ್ಯಪಾಲರಿಂದ. ಸಂಸದರಿಂದ. ಚುನಾಯಿತ ಸದಸ್ಯರು ತಮ್ಮೊಳಗಿಂದ. ಅನುಚ್ಛೇದ 243 ಚುನಾಯಿತ ಸದಸ್ಯರು ತಮ್ಮೊಳಗಿಂದ ಪರೋಕ್ಷವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದನ್ನು ಒದಗಿಸುತ್ತದೆ. ದೆಹಲಿಯಲ್ಲಿ ಸಾಂವಿಧಾನಿಕ ವ್ಯವಸ್ಥೆಯ ವೈಫಲ್ಯಕ್ಕೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಅನುಚ್ಛೇದ 239 ಅನುಚ್ಛೇದ 239 ಅನುಚ್ಛೇದ 239 ಅನುಚ್ಛೇದ 241 ಅನುಚ್ಛೇದ 239 ಹೇಳಲಾದ ಸಂದರ್ಭಗಳಲ್ಲಿ ನಿರ್ದಿಷ್ಟ ನಿಬಂಧನೆಗಳನ್ನು ಅಮಾನತುಗೊಳಿಸಲು ಅನುಚ್ಛೇದ 239 ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ, ಪಂಚಾಯಿತಿ ಸದಸ್ಯತ್ವಕ್ಕೆ ಕನಿಷ್ಠ ಸಾಂವಿಧಾನಿಕ ವಯಸ್ಸು ಎಷ್ಟು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 18 ವರ್ಷ, 21 ವರ್ಷ, 25 ವರ್ಷ, 30 ವರ್ಷ. ಉತ್ತರ 21 ವರ್ಷ. 21 ವರ್ಷ ಪೂರೈಸಿದ ವ್ಯಕ್ತಿಯನ್ನು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಾರಣಕ್ಕೆ ಅನರ್ಹಗೊಳಿಸಬಾರದು ಎಂದು ಅನುಚ್ಛೇದ 243 ಹೇಳುತ್ತದೆ. ಹೈಕೋರ್ಟ್ನ ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ರಾಷ್ಟ್ರಪತಿ. ಭಾರತದ ಮುಖ್ಯ ನ್ಯಾಯಮೂರ್ತಿ. ರಾಜ್ಯ ಮಂತ್ರಿಮಂಡಲ. ರಾಷ್ಟ್ರಪತಿ. ಅನುಚ್ಛೇದ 223 ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ. ಅನುಚ್ಛೇದ 239 ಅಡಿಯಲ್ಲಿ ದೆಹಲಿಯ ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಲೆಫ್ಟಿನೆಂಟ್ ಗವರ್ನರ್. ರಾಷ್ಟ್ರಪತಿ. ದೆಹಲಿ ವಿಧಾನಸಭಾಧ್ಯಕ್ಷರು. ಪ್ರಧಾನಮಂತ್ರಿ. ರಾಷ್ಟ್ರಪತಿ. ಅನುಚ್ಛೇದ 239 ಪ್ರಕಾರ ಮುಖ್ಯಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಪಂಚಾಯಿತಿಯ ಸಾಮಾನ್ಯ ಪ್ರಾದೇಶಿಕ ಸ್ಥಾನಗಳನ್ನು ಹೇಗೆ ಭರ್ತಿ ಮಾಡಲಾಗುತ್ತದೆ? ನಾಮನಿರ್ದೇಶನದಿಂದ. ನೇರ ಚುನಾವಣೆಯಿಂದ. ರಾಜ್ಯ ವಿಧಾನಸಭೆಯಿಂದ. ಗ್ರಾಮ ಸಭೆಯ ಅಧ್ಯಕ್ಷರಿಂದ. ನೇರ ಚುನಾವಣೆಯಿಂದ. ಅನುಚ್ಛೇದ 243 ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಿಂದ ನೇರ ಚುನಾವಣೆಯನ್ನು ಒದಗಿಸುತ್ತದೆ. ದೆಹಲಿ ವಿಧಾನಸಭೆಯ ರಾಜ್ಯ ಪಟ್ಟಿಯ ಶಾಸನಾಧಿಕಾರದಿಂದ ಯಾವ ವಿಷಯಗಳನ್ನು ಹೊರತುಪಡಿಸಲಾಗಿದೆ? ಸಾರ್ವಜನಿಕ ಸುವ್ಯವಸ್ಥೆ, ಪೊಲೀಸ್ ಮತ್ತು ಭೂಮಿ, ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ, ವ್ಯಾಪಾರ, ಮಾರುಕಟ್ಟೆಗಳು ಮತ್ತು ಮೀನುಗಾರಿಕೆ, ಅರಣ್ಯ, ನೀರು ಮತ್ತು ಸಾರಿಗೆ. ಸಾರ್ವಜನಿಕ ಸುವ್ಯವಸ್ಥೆ, ಪೊಲೀಸ್ ಮತ್ತು ಭೂಮಿ. ಅನುಚ್ಛೇದ 239 ರಾಜ್ಯ ಪಟ್ಟಿಯ ನಮೂದುಗಳು 1, 2 ಮತ್ತು 18 ಹಾಗೂ ಅವುಗಳಿಗೆ ಸಂಬಂಧಿಸಿದ ನಮೂದುಗಳು 64, 65 ಮತ್ತು 66 ಅನ್ನು ಹೊರತುಪಡಿಸುತ್ತದೆ. ಮುಂದಿನ ಪ್ರಶ್ನೆ, ಮುದ್ರಿತ ಸಂವಿಧಾನ ಪಠ್ಯದ ಪ್ರಕಾರ ಸಹಕಾರ ಸಂಘದ ಚುನಾಯಿತ ಆಡಳಿತ ಮಂಡಳಿ ಸದಸ್ಯರ ಅವಧಿ ಎಷ್ಟು? ನಿಮ್ಮ ಆಯ್ಕೆಗಳು: 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. ಸರಿಯಾದ ಉತ್ತರ 5 ವರ್ಷ. ಅನುಚ್ಛೇದ 243 5 ವರ್ಷದ ಅವಧಿಯನ್ನು ಒದಗಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 235 ನಿಯಂತ್ರಣವು ಯಾರ ನೇಮಕಾತಿ ಮತ್ತು ಬಡ್ತಿಯನ್ನು ಒಳಗೊಂಡಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಕೇಂದ್ರ ಮಂತ್ರಿಮಂಡಲದ ಸದಸ್ಯರು. ಹೈಕೋರ್ಟ್ಗಿಂತ ಕೆಳಗಿನ ರಾಜ್ಯ ನ್ಯಾಯಾಂಗ ಸೇವೆಯ ಅಧಿಕಾರಿಗಳು. ನಗರ ಆಡಳಿತದ ಅಧಿಕಾರಿಗಳು. ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳು.
ಸರಿಯಾದ ಉತ್ತರ ಹೈಕೋರ್ಟ್ಗಿಂತ ಕೆಳಗಿನ ರಾಜ್ಯ ನ್ಯಾಯಾಂಗ ಸೇವೆಯ ಅಧಿಕಾರಿಗಳು. ಹೈಕೋರ್ಟ್ನ ನಿಯಂತ್ರಣವು ಜಿಲ್ಲಾ ನ್ಯಾಯಾಲಯಗಳು ಮತ್ತು ಅಧೀನ ನ್ಯಾಯಾಂಗ ಸೇವೆಯವರೆಗೆ ವ್ಯಾಪಿಸುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗದ ನಿಯಂತ್ರಣಕ್ಕೆ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 243 ಅನುಚ್ಛೇದ 243 ಅನುಚ್ಛೇದ 243 ಅನುಚ್ಛೇದ 243 ಅನುಚ್ಛೇದ 243 ಅನುಚ್ಛೇದ 243 ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ನಿಯಂತ್ರಣವನ್ನು ಅನುಚ್ಛೇದ 243 ಕೆರ ರಾಜ್ಯ ಚುನಾವಣಾ ಆಯೋಗಕ್ಕೆ ನೀಡುತ್ತದೆ. ಅವಧಿಗೆ ಮುನ್ನ ವಿಸರ್ಜನೆಯಾದ ಪಂಚಾಯಿತಿಯ ಚುನಾವಣೆಯನ್ನು ಸಾಮಾನ್ಯವಾಗಿ ಎಷ್ಟು ಅವಧಿಯೊಳಗೆ ಪೂರ್ಣಗೊಳಿಸಬೇಕು? 3 ತಿಂಗಳು, 6 ತಿಂಗಳು, 1 ವರ್ಷ, ಉಳಿದ ಅವಧಿಯೊಳಗೆ ಮಾತ್ರ. 6 ತಿಂಗಳು. ಅನುಚ್ಛೇದ 243 ಸಾಮಾನ್ಯವಾಗಿ 6 ತಿಂಗಳೊಳಗೆ ಪಂಚಾಯಿತಿಯನ್ನು ಮರುರಚಿಸಬೇಕು ಎಂದು ಹೇಳುತ್ತದೆ. ಈಗ ಮುಂದಿನ ಪ್ರಶ್ನೆ. ಒಬ್ಬ ನ್ಯಾಯಮೂರ್ತಿಯನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ಯಾರು ವರ್ಗಾಯಿಸಬಹುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ರಾಜ್ಯಪಾಲರು, ರಾಷ್ಟ್ರಪತಿ, ಸಂಸತ್ತು, ರಾಜ್ಯ ವಿಧಾನಮಂಡಲ. ಮತ್ತು ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಸ್ತುತ ಕಾರ್ಯನಿರತ ನೇಮಕಾತಿ ವ್ಯವಸ್ಥೆಯ ಅಡಿಯಲ್ಲಿ ಅನುಚ್ಛೇದ 222 ವರ್ಗಾವಣೆ ಅಧಿಕಾರವನ್ನು ಔಪಚಾರಿಕವಾಗಿ ರಾಷ್ಟ್ರಪತಿಗೆ ನೀಡುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸರ್ಕಾರಿ ಸೇವೆಯ ಹೊರಗಿನ ವಕೀಲರನ್ನು ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಿಸಲು ಯಾರು ಶಿಫಾರಸು ಮಾಡಬೇಕು? ನಿಮ್ಮ ಆಯ್ಕೆಗಳು: ರಾಜ್ಯ ಮಂತ್ರಿಮಂಡಲ, ಹೈಕೋರ್ಟ್, ರಾಜ್ಯ ಲೋಕಸೇವಾ ಆಯೋಗ, ವಕೀಲರ ಪರಿಷತ್ತು ಮಾತ್ರ. ಮತ್ತು ಸರಿಯಾದ ಉತ್ತರ ಹೈಕೋರ್ಟ್. ಅನುಚ್ಛೇದ 233 ಹೈಕೋರ್ಟ್ನ ಶಿಫಾರಸನ್ನು ಅಗತ್ಯಪಡಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಹೈಕೋರ್ಟ್ ನ್ಯಾಯಮೂರ್ತಿ ಯಾರ ಮುಂದೆ ಸಾಂವಿಧಾನಿಕ ಪ್ರಮಾಣವಚನ ಸ್ವೀಕರಿಸುತ್ತಾರೆ? ಉತ್ತರದ ಆಯ್ಕೆಗಳು: ರಾಷ್ಟ್ರಪತಿಯ ಮುಂದೆ, ರಾಜ್ಯಪಾಲರು ಅಥವಾ ರಾಜ್ಯಪಾಲರು ನೇಮಿಸಿದ ವ್ಯಕ್ತಿಯ ಮುಂದೆ, ಮುಖ್ಯಮಂತ್ರಿಯ ಮುಂದೆ, ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮುಂದೆ. ಸರಿಯಾದ ಉತ್ತರ ರಾಜ್ಯಪಾಲರು ಅಥವಾ ರಾಜ್ಯಪಾಲರು ನೇಮಿಸಿದ ವ್ಯಕ್ತಿಯ ಮುಂದೆ. ಅನುಚ್ಛೇದ 219 ರಾಜ್ಯಪಾಲರು ಅಥವಾ ಅಧಿಕಾರ ಪಡೆದ ವ್ಯಕ್ತಿಯ ಮುಂದೆ ಪ್ರಮಾಣವಚನವನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಷ್ಟು ಜನಸಂಖ್ಯೆ ಅಥವಾ ಅದಕ್ಕಿಂತ ಹೆಚ್ಚಿನ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ವಾರ್ಡ್ ಸಮಿತಿಗಳು ಸಾಂವಿಧಾನಿಕವಾಗಿ ಕಡ್ಡಾಯ? ಆಯ್ಕೆಗಳು: 1 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ. ಮತ್ತು ಸರಿಯಾದ ಉತ್ತರ 3 ಲಕ್ಷ. ಅನುಚ್ಛೇದ 243 3 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ವಾರ್ಡ್ ಸಮಿತಿಗಳನ್ನು ಕಡ್ಡಾಯಗೊಳಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹೈಕೋರ್ಟ್ ನ್ಯಾಯಮೂರ್ತಿಯ ಪ್ರಮಾಣವಚನದ ನಮೂನೆ ಯಾವ ಅನುಸೂಚಿಯಲ್ಲಿದೆ? ಉತ್ತರದ ಆಯ್ಕೆಗಳು: 2ನೇ ಅನುಸೂಚಿ, 3ನೇ ಅನುಸೂಚಿ, 11ನೇ ಅನುಸೂಚಿ, 12ನೇ ಅನುಸೂಚಿ. ಮತ್ತು ಸರಿಯಾದ ಉತ್ತರ 3ನೇ ಅನುಸೂಚಿ. 3ನೇ ಅನುಸೂಚಿಯಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯ ಪ್ರಮಾಣವಚನದ ನಮೂನೆ ಇದೆ. ಭಾಗ 9 ಪ್ರಕಾರ ಮಹಾನಗರ ಪ್ರದೇಶದ ಕನಿಷ್ಠ ಜನಸಂಖ್ಯೆ ಎಷ್ಟು? 3 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ. 10 ಲಕ್ಷ. ಅನುಚ್ಛೇದ 243 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಪ್ರದೇಶವನ್ನು ಮಹಾನಗರ ಪ್ರದೇಶವೆಂದು ವ್ಯಾಖ್ಯಾನಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೈಕೋರ್ಟ್ ನ್ಯಾಯಮೂರ್ತಿಯ ವಯಸ್ಸಿಗೆ ಸಂಬಂಧಿಸಿದ ವಿವಾದವನ್ನು ಯಾರು ತೀರ್ಮಾನಿಸುತ್ತಾರೆ? ನಿಮ್ಮ ಆಯ್ಕೆಗಳು: ರಾಜ್ಯಪಾಲರು, ಭಾರತದ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿ, ಸಂಸತ್ತು, ಪ್ರತಿಯೊಂದು ಪ್ರಕರಣದಲ್ಲೂ ಸುಪ್ರೀಂ ಕೋರ್ಟ್. ಉತ್ತರ ಭಾರತದ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿ. ಅನುಚ್ಛೇದ 217 ರ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿ ತೀರ್ಮಾನಿಸುತ್ತಾರೆ. ಹಲವು ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟ್ ರಚಿಸಲು ಅವಕಾಶ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 229, ಅನುಚ್ಛೇದ 230, ಅನುಚ್ಛೇದ 231, ಅನುಚ್ಛೇದ 233. ಅನುಚ್ಛೇದ 231. ಅನುಚ್ಛೇದ 231 ಸಂಸತ್ತಿಗೆ ಸಾಮಾನ್ಯ ಹೈಕೋರ್ಟ್ ಸ್ಥಾಪಿಸಲು ಅವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶಾಶ್ವತ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿ ಎಲ್ಲಿ ವಕಾಲತ್ತು ಮಾಡಬಹುದು?
ನಿಮ್ಮ ಆಯ್ಕೆಗಳು: ಅದೇ ಹೈಕೋರ್ಟ್ನಲ್ಲಿ ಮಾತ್ರ, ಅಧೀನ ನ್ಯಾಯಾಲಯಗಳಲ್ಲಿ ಮಾತ್ರ, ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ, ಭಾರತದ ಯಾವುದೇ ನ್ಯಾಯಾಲಯದಲ್ಲೂ ಇಲ್ಲ. ಮತ್ತು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ. ಅನುಚ್ಛೇದ 220 ಅವರು ಶಾಶ್ವತ ಹುದ್ದೆ ವಹಿಸಿದ್ದ ಹೈಕೋರ್ಟ್ ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ ವಕಾಲತ್ತು ಮಾಡಲು ಅವಕಾಶ ನೀಡುತ್ತದೆ. ನೇರವಾಗಿ ಚುನಾಯಿತ ನಗರ ಸ್ಥಳೀಯ ಸಂಸ್ಥೆಯ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಕನಿಷ್ಠ ಎಷ್ಟು ಭಾಗ ಮೀಸಲಿಡಬೇಕು? 4ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ, 3ರಲ್ಲಿ 2 ಭಾಗ, 3ರಲ್ಲಿ 1 ಭಾಗ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಹಿಳೆಯರನ್ನು ಒಳಗೊಂಡಂತೆ ಕನಿಷ್ಠ 3ರಲ್ಲಿ 1 ಭಾಗದ ಸ್ಥಾನಗಳನ್ನು ಅನುಚ್ಛೇದ 243 ಟಿ ಮೀಸಲಿಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 228ರ ಅಡಿಯಲ್ಲಿ ಹೈಕೋರ್ಟ್ ಯಾವ ರೀತಿಯ ಅಧೀನ ನ್ಯಾಯಾಲಯದ ಪ್ರಕರಣವನ್ನು ತನ್ನ ಬಳಿಗೆ ಪಡೆಯಬಹುದು? ಆಯ್ಕೆಗಳು ಇಲ್ಲಿವೆ. ಯಾವುದೇ ವಿವಾದಿತ ವಾಸ್ತವಾಂಶವಿರುವ ಪ್ರಕರಣ, ತೀರ್ಮಾನಕ್ಕೆ ಅಗತ್ಯವಾದ ಸಂವಿಧಾನದ ವ್ಯಾಖ್ಯಾನದ ಮಹತ್ವದ ಪ್ರಶ್ನೆಯಿರುವ ಪ್ರಕರಣ, ಆಸ್ತಿ ವಿವಾದ ಮಾತ್ರ, ಚುನಾವಣಾ ಅರ್ಜಿ ಮಾತ್ರ. ಉತ್ತರ: ತೀರ್ಮಾನಕ್ಕೆ ಅಗತ್ಯವಾದ ಸಂವಿಧಾನದ ವ್ಯಾಖ್ಯಾನದ ಮಹತ್ವದ ಪ್ರಶ್ನೆಯಿರುವ ಪ್ರಕರಣ. ಮಹತ್ವದ ಸಾಂವಿಧಾನಿಕ ಪ್ರಶ್ನೆಯನ್ನು ತೀರ್ಮಾನಿಸುವುದು ಅಗತ್ಯವಾಗಿರುವಾಗ ಅನುಚ್ಛೇದ 228 ಅನ್ವಯಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ದೆಹಲಿಯ ಮಂತ್ರಿಮಂಡಲವು ವಿಧಾನಸಭೆಯ ಸದಸ್ಯ ಸಂಖ್ಯೆಯ ಎಷ್ಟು ಶೇಕಡಾವನ್ನು ಮೀರಬಾರದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 5%, 10%, 15%, 20%. ಸರಿಯಾದ ಉತ್ತರ 10%. ಅನುಚ್ಛೇದ 239 ಮಂತ್ರಿಮಂಡಲದ ಗಾತ್ರವನ್ನು ವಿಧಾನಸಭೆಯ ಸದಸ್ಯ ಸಂಖ್ಯೆಯ 10%ಕ್ಕೆ ಮಿತಿಗೊಳಿಸುತ್ತದೆ. ಅನುಚ್ಛೇದ 226ರ ಅಡಿಯಲ್ಲಿ ಹೈಕೋರ್ಟ್ನ ರಿಟ್ ನ್ಯಾಯಾಧಿಕಾರವು ಮೂಲಭೂತ ಹಕ್ಕುಗಳ ಜೊತೆಗೆ ಯಾವುದಕ್ಕೂ ವ್ಯಾಪಿಸುತ್ತದೆ? ಬೇರೆ ಯಾವುದೇ ಉದ್ದೇಶಕ್ಕೆ ಅಲ್ಲ, ಇತರ ಯಾವುದೇ ಕಾನೂನುಬದ್ಧ ಉದ್ದೇಶಕ್ಕೆ, ತೆರಿಗೆ ವಿವಾದಗಳಿಗೆ ಮಾತ್ರ, ಅಪರಾಧ ಮೇಲ್ಮನವಿಗಳಿಗೆ ಮಾತ್ರ, ಇತರ ಯಾವುದೇ ಕಾನೂನುಬದ್ಧ ಉದ್ದೇಶಕ್ಕೆ. ಅನುಚ್ಛೇದ 226 ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಯಾವುದೇ ಉದ್ದೇಶಕ್ಕೂ ವ್ಯಾಪಿಸುವುದರಿಂದ ಅನುಚ್ಛೇದ 32ಕ್ಕಿಂತ ವಿಶಾಲವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದೆಹಲಿ ವಿಧಾನಸಭೆಯ ಸಾಮಾನ್ಯ ಶಾಸನಾಧಿಕಾರದಿಂದ ಹೊರಗಿರುವ ರಾಜ್ಯ ಪಟ್ಟಿಯ ವಿಷಯ ಯಾವುದು? ನಿಮ್ಮ ಆಯ್ಕೆಗಳು: ಕೃಷಿ, ಸಾರ್ವಜನಿಕ ಸುವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ, ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು. ಮತ್ತು ಸರಿಯಾದ ಉತ್ತರ ಸಾರ್ವಜನಿಕ ಸುವ್ಯವಸ್ಥೆ. ಪೊಲೀಸ್ ಮತ್ತು ಭೂಮಿಯ ಜೊತೆಗೆ ರಾಜ್ಯ ಪಟ್ಟಿಯ ನಮೂದು 1 ರಾದ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಹೊರತುಪಡಿಸಲಾಗಿದೆ. ಅನುಚ್ಛೇದ 227ರ ಮೇಲ್ವಿಚಾರಣಾಧಿಕಾರವು ಯಾವ ಕಾನೂನುಗಳ ಅಡಿಯಲ್ಲಿ ಸ್ಥಾಪಿಸಲಾದ ನ್ಯಾಯಮಂಡಳಿಗಳಿಗೆ ವ್ಯಾಪಿಸುವುದಿಲ್ಲ? ತೆರಿಗೆ ಕಾನೂನುಗಳು, ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಕಾನೂನುಗಳು, ಸ್ಥಳೀಯ ಆಡಳಿತ ಕಾನೂನುಗಳು, ಸಹಕಾರ ಸಂಘಗಳ ಕಾನೂನುಗಳು. ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಕಾನೂನುಗಳು. ಅನುಚ್ಛೇದ 227(4) ಸಶಸ್ತ್ರ ಪಡೆಗಳ ಕಾನೂನುಗಳ ಅಡಿಯಲ್ಲಿ ಸ್ಥಾಪಿಸಲಾದ ನ್ಯಾಯಾಲಯಗಳು ಅಥವಾ ನ್ಯಾಯಮಂಡಳಿಗಳನ್ನು ಹೊರತುಪಡಿಸುತ್ತದೆ. ಮುಂದಿನ ಪ್ರಶ್ನೆ. ಅನುಚ್ಛೇದ 239ರ ಅಡಿಯಲ್ಲಿ ವಿಧಾನಮಂಡಲ ಅಥವಾ ಮಂತ್ರಿಮಂಡಲವನ್ನು ರಚಿಸಲು ಸಂಸತ್ತಿಗೆ ಅವಕಾಶವಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಪುದುಚೇರಿ, ಲಕ್ಷದ್ವೀಪ, ಚಂಡೀಗಢ, ಲಡಾಖ್. ಮತ್ತು ಸರಿಯಾದ ಉತ್ತರ ಪುದುಚೇರಿ. ಅನುಚ್ಛೇದ 239 ಮುಖ್ಯವಾಗಿ ಪುದುಚೇರಿಗೆ ಈ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ನೇರವಾಗಿ ಚುನಾಯಿತ ಪಂಚಾಯಿತಿ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಸಾಂವಿಧಾನಿಕವಾಗಿ ಕನಿಷ್ಠ ಎಷ್ಟು ಭಾಗ ಮೀಸಲಿಡಬೇಕು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 4ರಲ್ಲಿ 1 ಭಾಗ, 3ರಲ್ಲಿ 1 ಭಾಗ, ಅರ್ಧ ಭಾಗ, 3ರಲ್ಲಿ 2 ಭಾಗ. ಮತ್ತು ಸರಿಯಾದ ಉತ್ತರ 3ರಲ್ಲಿ 1 ಭಾಗ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಹಿಳೆಯರನ್ನು ಒಳಗೊಂಡಂತೆ ಕನಿಷ್ಠ 3ರಲ್ಲಿ 1 ಭಾಗದ ಸ್ಥಾನಗಳನ್ನು ಅನುಚ್ಛೇದ 243 ಡಿಸೆಂಬರ್ ಮೀಸಲಿಡುತ್ತದೆ. ಈಗ ಮುಂದಿನ ಪ್ರಶ್ನೆ. ವ್ಯಾಜ್ಯದ ಕಾರಣವು ಹೈಕೋರ್ಟ್ನ ಪ್ರದೇಶದಲ್ಲಿ ಹೇಗೆ ಉದ್ಭವಿಸಿದಾಗ ಅನುಚ್ಛೇದ 226ರ ನ್ಯಾಯಾಧಿಕಾರವನ್ನು ಚಲಾಯಿಸಬಹುದು? ನಿಮ್ಮ ಆಯ್ಕೆಗಳು. ಸಂಪೂರ್ಣವಾಗಿ ಉದ್ಭವಿಸಿದಾಗ ಮಾತ್ರ, ಸಂಪೂರ್ಣವಾಗಿ ಅಥವಾ ಭಾಗಶಃ ಉದ್ಭವಿಸಿದಾಗ, ಪ್ರತಿವಾದಿ ಅಲ್ಲಿ ವಾಸಿಸಿದಾಗ ಮಾತ್ರ,
ಸಂಸತ್ತು ಅನುಮತಿಸಿದಾಗ ಮಾತ್ರ. ಸರಿಯಾದ ಉತ್ತರ ಸಂಪೂರ್ಣವಾಗಿ ಅಥವಾ ಭಾಗಶಃ ಉದ್ಭವಿಸಿದಾಗ. ಅನುಚ್ಛೇದ 226(2) ವ್ಯಾಜ್ಯದ ಕಾರಣವು ಸಂಪೂರ್ಣವಾಗಿ ಅಥವಾ ಭಾಗಶಃ ಆ ಪ್ರದೇಶದಲ್ಲಿ ಉದ್ಭವಿಸಿದಾಗ ನ್ಯಾಯಾಧಿಕಾರವನ್ನು ಮಾನ್ಯಗೊಳಿಸುತ್ತದೆ. ದೆಹಲಿ ವಿಧಾನಸಭೆಯ ಶಾಸನ ಕ್ಷೇತ್ರದ ವಿಷಯಗಳ ಮೇಲೂ ಸಂಸತ್ತು ಕಾನೂನು ಮಾಡುವ ಅಧಿಕಾರ ಹೊಂದಿದೆಯೇ? ಇಲ್ಲ. ಹೌದು. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ವಿಧಾನಸಭೆಯ ಒಪ್ಪಿಗೆಯೊಂದಿಗೆ ಮಾತ್ರ. ಹೌದು. ಅನುಚ್ಛೇದ 239 ರಾಷ್ಟ್ರೀಯ ರಾಜಧಾನಿ ಪ್ರದೇಶಕ್ಕಾಗಿ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರವನ್ನು ಉಳಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 229 ಅಡಿಯಲ್ಲಿ ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನೇಮಿಸುವ ಮುಖ್ಯ ಅಧಿಕಾರ ಯಾರಿಗಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮುಖ್ಯಮಂತ್ರಿಗೆ. ಆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಅಧಿಕಾರ ಪಡೆದ ನ್ಯಾಯಮೂರ್ತಿ ಅಥವಾ ಅಧಿಕಾರಿ. ರಾಜ್ಯಪಾಲರಿಗೆ ಮಾತ್ರ. ರಾಜ್ಯ ಲೋಕಸೇವಾ ಆಯೋಗಕ್ಕೆ ಮಾತ್ರ. ಸರಿಯಾದ ಉತ್ತರ ಆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಅಧಿಕಾರ ಪಡೆದ ನ್ಯಾಯಮೂರ್ತಿ ಅಥವಾ ಅಧಿಕಾರಿ. ಅನುಚ್ಛೇದ 229 ಪ್ರಮುಖ ನೇಮಕಾತಿ ಅಧಿಕಾರವನ್ನು ಮುಖ್ಯ ನ್ಯಾಯಮೂರ್ತಿ ಅಥವಾ ಅಧಿಕಾರ ಪಡೆದ ವ್ಯಕ್ತಿಗೆ ನೀಡುತ್ತದೆ. ಪಂಚಾಯಿತಿ ಸ್ಥಾನಗಳಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗೆ ಮೀಸಲಾತಿ ಯಾವುದರ ಆಧಾರದ ಮೇಲೆ ಇರುತ್ತದೆ? ಪ್ರತಿಯೊಂದು ರಾಜ್ಯದಲ್ಲೂ ಸಮಾನ ಸಂಖ್ಯೆಯ ಆಧಾರದ ಮೇಲೆ. ಪಂಚಾಯಿತಿ ಪ್ರದೇಶದಲ್ಲಿನ ಅವರ ಜನಸಂಖ್ಯೆಯ ಅನುಪಾತದ ಆಧಾರದ ಮೇಲೆ. ನಿಗದಿತ 10% ಕೋಟಾದ ಆಧಾರದ ಮೇಲೆ. ರಾಷ್ಟ್ರಪತಿಯ ಆದೇಶದ ಆಧಾರದ ಮೇಲೆ ಮಾತ್ರ. ಪಂಚಾಯಿತಿ ಪ್ರದೇಶದಲ್ಲಿನ ಅವರ ಜನಸಂಖ್ಯೆಯ ಅನುಪಾತದ ಆಧಾರದ ಮೇಲೆ. ಅನುಚ್ಛೇದ 243 ಡಿಸೆಂಬರ್ ಮೀಸಲಾತಿಯನ್ನು ಸಂಬಂಧಿತ ಜನಸಂಖ್ಯೆಯ ಅನುಪಾತದೊಂದಿಗೆ ಸಂಪರ್ಕಿಸುತ್ತದೆ. ಮುದ್ರಿತ ಸಾಂವಿಧಾನಿಕ ಪಠ್ಯದ ಪ್ರಕಾರ ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ ಚುನಾಯಿತ ನಿರ್ದೇಶಕರ ಗರಿಷ್ಠ ಸಂಖ್ಯೆ ಎಷ್ಟು? 15, 18, 21, 25. 21. ಅನುಚ್ಛೇದ 243 ಗರಿಷ್ಠ 21 ನಿರ್ದೇಶಕರನ್ನು ಹೇಳುತ್ತದೆ. ಎಷ್ಟು ಜನಸಂಖ್ಯೆ ಮೀರದ ರಾಜ್ಯದಲ್ಲಿ ಮಧ್ಯಂತರ ಹಂತದ ಪಂಚಾಯಿತಿಯನ್ನು ರಚಿಸುವ ಅಗತ್ಯವಿಲ್ಲ? 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ. 20 ಲಕ್ಷ. ಅನುಚ್ಛೇದ 243(2) 20 ಲಕ್ಷದ ಮಿತಿಯನ್ನು ನಿಗದಿಪಡಿಸುತ್ತದೆ. ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾಗಲು ನ್ಯಾಯಾಂಗ ಹುದ್ದೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವುದು ಅರ್ಹತೆಯಾಗಬಹುದು? 5 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ. 10 ವರ್ಷ. ಅನುಚ್ಛೇದ 217 ಈ ಅರ್ಹತಾ ಮಾರ್ಗಕ್ಕೆ ಕನಿಷ್ಠ 10 ವರ್ಷ ನ್ಯಾಯಾಂಗ ಹುದ್ದೆಯಲ್ಲಿ ಸೇವೆ ಅಗತ್ಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುದ್ರಿತ ಪಠ್ಯದ ಪ್ರಕಾರ ಚುನಾಯಿತ ನಿರ್ದೇಶಕರ ಜೊತೆಗೆ ಗರಿಷ್ಠ ಎಷ್ಟು ತಜ್ಞ ಸದಸ್ಯರನ್ನು ಸಹನಾಮನಿರ್ದೇಶನ ಮಾಡಬಹುದು? ಆಯ್ಕೆಗಳು ಇಲ್ಲಿವೆ. 1, 2, 3, 5. ಮತ್ತು ಸರಿಯಾದ ಉತ್ತರ 2. ಅನುಚ್ಛೇದ 243 ಗರಿಷ್ಠ 2 ಸಹನಾಮನಿರ್ದೇಶಿತ ತಜ್ಞರಿಗೆ ಅವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆ. ಸರ್ಕಾರಿ ಸೇವೆಯ ಹೊರಗಿನ ವಕೀಲರನ್ನು ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಿಸಲು ಕನಿಷ್ಠ ಎಷ್ಟು ವರ್ಷ ವಕಾಲತ್ತು ಮಾಡಿರಬೇಕು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 5 ವರ್ಷ, 7 ವರ್ಷ, 10 ವರ್ಷ, 12 ವರ್ಷ. ಸರಿಯಾದ ಉತ್ತರ 7 ವರ್ಷ. ಅನುಚ್ಛೇದ 233(2) ಕನಿಷ್ಠ 7 ವರ್ಷ ವಕೀಲ ಅಥವಾ ಪ್ಲೀಡರ್ ಆಗಿರುವುದನ್ನು ಅಗತ್ಯಪಡಿಸುತ್ತದೆ. ಹಣಕಾಸು ವರ್ಷ ಮುಗಿದ ನಂತರ ಸಹಕಾರ ಸಂಘವು ಅನುಚ್ಛೇದ 243(ನಲ್ಲಿ ಪಟ್ಟಿ ಮಾಡಿದ ವರದಿಗಳನ್ನು ಎಷ್ಟು ಅವಧಿಯೊಳಗೆ ಸಲ್ಲಿಸಬೇಕು? 3 ತಿಂಗಳು, 6 ತಿಂಗಳು, 9 ತಿಂಗಳು, 1 ವರ್ಷ. 6 ತಿಂಗಳು. ಅನುಚ್ಛೇದ 243 6 ತಿಂಗಳ ಅವಧಿಯನ್ನು ಹೇಳುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾಗಲು ಹೈಕೋರ್ಟ್ ವಕೀಲರಾಗಿ ಎಷ್ಟು ವರ್ಷ ಸೇವೆ ಅರ್ಹತೆಯಾಗಬಹುದು? ನಿಮ್ಮ ಆಯ್ಕೆಗಳು. 5 ವರ್ಷ, 7 ವರ್ಷ, 10 ವರ್ಷ, 12 ವರ್ಷ. ಸರಿಯಾದ ಉತ್ತರ 10 ವರ್ಷ. 1 ಅಥವಾ ಹೆಚ್ಚು ಹೈಕೋರ್ಟ್ಗಳಲ್ಲಿ ಸತತವಾಗಿ ಕನಿಷ್ಠ 10 ವರ್ಷ ವಕಾಲತ್ತು ಮಾಡಿರುವುದು ಅಗತ್ಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜಿಲ್ಲಾ ನ್ಯಾಯಾಧೀಶರ ಹುದ್ದೆಗಿಂತ ಕೆಳಗಿನ ರಾಜ್ಯ ನ್ಯಾಯಾಂಗ ಸೇವೆಗೆ ನೇಮಕಾತಿಯನ್ನು ರಾಜ್ಯಪಾಲರು ಯಾರೊಂದಿಗೆ ಸಮಾಲೋಚಿಸಿ ಮಾಡುತ್ತಾರೆ?
ಆಯ್ಕೆಗಳು ಇಲ್ಲಿವೆ. ಸಂಸತ್ತು ಮತ್ತು ರಾಷ್ಟ್ರಪತಿ, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಹೈಕೋರ್ಟ್, ಮುಖ್ಯಮಂತ್ರಿ ಮಾತ್ರ, ಮಹಾಧಿವಕ್ತರು ಮಾತ್ರ. ಉತ್ತರ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಹೈಕೋರ್ಟ್. ಅನುಚ್ಛೇದ 234 ರಾಜ್ಯ ಲೋಕಸೇವಾ ಆಯೋಗ ಮತ್ತು ಹೈಕೋರ್ಟ್ನೊಂದಿಗೆ ಸಮಾಲೋಚನೆಯನ್ನು ಅಗತ್ಯಪಡಿಸುತ್ತದೆ. ಮುಂದಿನ ಪ್ರಶ್ನೆ, ಅನುಚ್ಛೇದಗಳು 226 ಮತ್ತು 32ರ ನಡುವಿನ ಸರಿಯಾದ ಹೋಲಿಕೆ ಯಾವುದು? ನಿಮ್ಮ ಆಯ್ಕೆಗಳು: 2 ಮೂಲಭೂತ ಹಕ್ಕುಗಳಿಗೆ ಮಾತ್ರ ಸೀಮಿತವಾಗಿವೆ. ಅನುಚ್ಛೇದ 226 ಇತರ ಕಾನೂನುಬದ್ಧ ಉದ್ದೇಶಗಳಿಗೂ ವ್ಯಾಪಿಸುತ್ತದೆ. ಅನುಚ್ಛೇದ 32 ಮುಖ್ಯವಾಗಿ ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದೆ. ಅನುಚ್ಛೇದ 32 ಹೈಕೋರ್ಟ್ಗಳಿಗೆ ಸಂಬಂಧಿಸಿದೆ. ಅನುಚ್ಛೇದ 226ರ ಅಡಿಯಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ ಹೊರಡಿಸಲಾಗುವುದಿಲ್ಲ. ಸರಿಯಾದ ಉತ್ತರ ಅನುಚ್ಛೇದ 226 ಇತರ ಕಾನೂನುಬದ್ಧ ಉದ್ದೇಶಗಳಿಗೂ ವ್ಯಾಪಿಸುತ್ತದೆ. ಅನುಚ್ಛೇದ 32 ಮುಖ್ಯವಾಗಿ ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದೆ. ಹೈಕೋರ್ಟ್ನ ರಿಟ್ ನ್ಯಾಯಾಧಿಕಾರದ ಉದ್ದೇಶವು ಸುಪ್ರೀಂ ಕೋರ್ಟ್ನ ಖಾತರಿಪಡಿಸಿದ ಅನುಚ್ಛೇದ 32ರ ನ್ಯಾಯಾಧಿಕಾರಕ್ಕಿಂತ ವಿಶಾಲವಾಗಿದೆ. ಪ್ರಶ್ನೆ ಸಂಖ್ಯೆ 77. 12ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿವೆ? ಆಯ್ಕೆಗಳು ಇಲ್ಲಿವೆ. 12, 18, 22, 29. ಸರಿಯಾದ ಉತ್ತರ 18. 12ನೇ ಅನುಸೂಚಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ 18 ವಿಷಯಗಳಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳಿವೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 18, 22, 29, 30. ಸರಿಯಾದ ಉತ್ತರ 29. 11ನೇ ಅನುಸೂಚಿಯಲ್ಲಿ ಪಂಚಾಯಿತಿಗಳ ಕಾರ್ಯಗಳಿಗೆ ಸಂಬಂಧಿಸಿದ 29 ವಿಷಯಗಳಿವೆ. ಈಗ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು 12ನೇ ಅನುಸೂಚಿಗೆ ಸೇರಿದೆ? ನಿಮ್ಮ ಆಯ್ಕೆಗಳು: ಸಣ್ಣ ಅರಣ್ಯ ಉತ್ಪನ್ನಗಳು, ಪಟ್ಟಣ ಯೋಜನೆಯನ್ನು ಒಳಗೊಂಡ ನಗರ ಯೋಜನೆ, ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಬಡತನ ನಿರ್ಮೂಲನಾ ಕಾರ್ಯಕ್ರಮ, ಭೂ ಏಕೀಕರಣ. ಸರಿಯಾದ ಉತ್ತರ ಪಟ್ಟಣ ಯೋಜನೆಯನ್ನು ಒಳಗೊಂಡ ನಗರ ಯೋಜನೆ. ಪಟ್ಟಣ ಯೋಜನೆಯನ್ನು ಒಳಗೊಂಡ ನಗರ ಯೋಜನೆ 12ನೇ ಅನುಸೂಚಿಯ ಮೊದಲ ವಿಷಯವಾಗಿದೆ. ಪಂಚಾಯಿತಿ ಚುನಾವಣೆಯನ್ನು ಸಾಮಾನ್ಯವಾಗಿ ಯಾವ ಮಾರ್ಗದ ಮೂಲಕ ಮಾತ್ರ ಪ್ರಶ್ನಿಸಬಹುದು? ಮತದಾನಕ್ಕೂ ಮೊದಲು ರಿಟ್ ಅರ್ಜಿಯ ಮೂಲಕ, ರಾಜ್ಯ ಕಾನೂನಿನ ಅಡಿಯಲ್ಲಿ ಚುನಾವಣಾ ಅರ್ಜಿಯ ಮೂಲಕ, ಸಂಸದೀಯ ನಿರ್ಣಯದ ಮೂಲಕ, ರಾಜ್ಯಪಾಲರ ಉಲ್ಲೇಖದ ಮೂಲಕ. ರಾಜ್ಯ ಕಾನೂನಿನ ಅಡಿಯಲ್ಲಿ ಚುನಾವಣಾ ಅರ್ಜಿಯ ಮೂಲಕ. ಅನುಚ್ಛೇದ 243 ಸಾಮಾನ್ಯ ನ್ಯಾಯಾಲಯದ ಹಸ್ತಕ್ಷೇಪವನ್ನು ತಡೆದು ಚುನಾವಣಾ ಅರ್ಜಿಯ ಮಾರ್ಗವನ್ನು ಉಳಿಸುತ್ತದೆ. ಅನುಚ್ಛೇದ 239 ಬಿರ ಅಡಿಯಲ್ಲಿ ಆಡಳಿತಾಧಿಕಾರಿ ಅಧ್ಯಾದೇಶ ಹೊರಡಿಸಲು ಯಾರ ಪೂರ್ವ ಸೂಚನೆ ಅಗತ್ಯ? ರಾಜ್ಯಪಾಲರ, ರಾಷ್ಟ್ರಪತಿಯ, ಸುಪ್ರೀಂ ಕೋರ್ಟ್ನ, ವಿಧಾನಸಭೆಯ? ರಾಷ್ಟ್ರಪತಿಯ. ಅಧ್ಯಾದೇಶ ಹೊರಡಿಸುವ ಮೊದಲು ಆಡಳಿತಾಧಿಕಾರಿ ರಾಷ್ಟ್ರಪತಿಯ ಸೂಚನೆಯನ್ನು ಪಡೆಯಬೇಕು. ಪಂಚಾಯಿತಿ ಚುನಾವಣೆಗಳಿಗಾಗಿ ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ, ರಾಜ್ಯಪಾಲರು, ಮುಖ್ಯಮಂತ್ರಿ, ಹೈಕೋರ್ಟ್. ರಾಜ್ಯಪಾಲರು. ಅನುಚ್ಛೇದ 243 ಕೆ ರಾಜ್ಯಪಾಲರು ನೇಮಿಸುವ ರಾಜ್ಯ ಚುನಾವಣಾ ಆಯುಕ್ತರಲ್ಲಿ ಚುನಾವಣಾ ನಿಯಂತ್ರಣವನ್ನು ನಿಹಿತಗೊಳಿಸುತ್ತದೆ. ರಾಷ್ಟ್ರಪತಿಯ ನಿಯಮಾವಳಿಗಳಿಗಾಗಿ ಅನುಚ್ಛೇದ 240ರಲ್ಲಿ ಪ್ರಸ್ತುತ ಪಟ್ಟಿ ಮಾಡಿರುವ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು? ದೆಹಲಿ, ಚಂಡೀಗಢ ಮತ್ತು ಲಡಾಖ್ ಮಾತ್ರ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಮತ್ತು ಷರತ್ತುಗಳಿಗೆ ಒಳಪಟ್ಟ ಪುದುಚೇರಿ. ಯಾವುದೇ ವಿನಾಯಿತಿ ಇಲ್ಲದೆ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ದೆಹಲಿ ಮಾತ್ರ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಮತ್ತು ಷರತ್ತುಗಳಿಗೆ ಒಳಪಟ್ಟ ಪುದುಚೇರಿ. ಪುದುಚೇರಿಯ ವಿಧಾನಮಂಡಲಕ್ಕೆ ಸಂಬಂಧಿಸಿದ ವಿಶೇಷ ಮಿತಿಗಳೊಂದಿಗೆ ಅನುಚ್ಛೇದ 240 ಈ ಪ್ರದೇಶಗಳನ್ನು ಪಟ್ಟಿ ಮಾಡುತ್ತದೆ. ರಾಜ್ಯ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಭಾಗ 9 ಬಿರ ವಿವರವಾದ ನಿಯಮಗಳನ್ನು ರಸಪ್ರಶ್ನೆಯಲ್ಲಿ ಹೇಗೆ ತೋರಿಸಬೇಕು? ಯಾವುದೇ ಷರತ್ತಿಲ್ಲದೆ ಸಂಪೂರ್ಣ ಕಾರ್ಯನಿರತವಾಗಿವೆ ಎಂದು. ರಾಜೇಂದ್ರ ಎನ್. ಶಾ ತೀರ್ಪಿನಿಂದ ಮಿತಿಗೊಂಡ ಕಾರ್ಯನಿರತ ಕಾನೂನು ಸ್ಥಿತಿಗೆ ಒಳಪಟ್ಟ ಮುದ್ರಿತ ನಿಬಂಧನೆಗಳೆಂದು. ಮುದ್ರಿತ ಸಂವಿಧಾನದಿಂದ ರದ್ದುಗೊಂಡ ನಿಬಂಧನೆಗಳೆಂದು. ನಗರ ಸ್ಥಳೀಯ ಸಂಸ್ಥೆಗಳ ಕಾನೂನೆಂದು.
ರಾಜೇಂದ್ರ ಎನ್. ಶಾ ತೀರ್ಪಿನಿಂದ ಮಿತಿಗೊಂಡ ಕಾರ್ಯನಿರತ ಕಾನೂನು ಸ್ಥಿತಿಗೆ ಒಳಪಟ್ಟ ಮುದ್ರಿತ ನಿಬಂಧನೆಗಳೆಂದು. ನಿಖರತೆಗಾಗಿ ಮುದ್ರಿತ ಪಠ್ಯ ಮತ್ತು ತೀರ್ಪಿನಿಂದ ಮಿತಿಗೊಂಡ ಪ್ರಸ್ತುತ ಕಾರ್ಯನಿರತ ಸ್ಥಿತಿಯನ್ನು ವಿಭಜಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 239 ಅನ್ನು ಸೇರಿಸಿ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಚೌಕಟ್ಟನ್ನು ಸ್ಥಾಪಿಸಿದ ತಿದ್ದುಪಡಿ ಯಾವುದು? ಆಯ್ಕೆಗಳು ಇಲ್ಲಿವೆ. 69ನೇ ತಿದ್ದುಪಡಿ, 70ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 106ನೇ ತಿದ್ದುಪಡಿ. ಸರಿಯಾದ ಉತ್ತರ 69ನೇ ತಿದ್ದುಪಡಿ. 69ನೇ ತಿದ್ದುಪಡಿ ಅನುಚ್ಛೇದಗಳು 239 ಮತ್ತು 239 ಅನ್ನು ಸೇರಿಸಿತು. ಕಾರ್ಯವಿಧಾನದ ದೋಷಗಳಿದ್ದರೂ ಹಿಂದಿನ ಕೆಲವು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಮತ್ತು ತೀರ್ಪುಗಳನ್ನು ಮಾನ್ಯಗೊಳಿಸಿದ ಅನುಚ್ಛೇದ ಯಾವುದು? ಅನುಚ್ಛೇದ 233 ಅನುಚ್ಛೇದ 234 ಅನುಚ್ಛೇದ 235 ಅನುಚ್ಛೇದ 237 ಅನುಚ್ಛೇದ 233 ನಿರ್ದಿಷ್ಟ ನೇಮಕಾತಿಗಳು ಮತ್ತು ನ್ಯಾಯಾಂಗ ಕಾರ್ಯಗಳನ್ನು ಮಾನ್ಯಗೊಳಿಸಲು ಅನುಚ್ಛೇದ 233 ಸೇರಿಸಲಾಯಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 241 ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೈಕೋರ್ಟ್ ಅನ್ನು ಯಾರು ರಚಿಸಬಹುದು? ಉತ್ತರದ ಆಯ್ಕೆಗಳು. ರಾಷ್ಟ್ರಪತಿ ಅಧಿಸೂಚನೆಯ ಮೂಲಕ ಮಾತ್ರ, ಸಂಸತ್ತು ಕಾನೂನಿನ ಮೂಲಕ, ಸಮೀಪದ ರಾಜ್ಯ ವಿಧಾನಮಂಡಲ, ಆಡಳಿತಾಧಿಕಾರಿ. ಸರಿಯಾದ ಉತ್ತರ ಸಂಸತ್ತು ಕಾನೂನಿನ ಮೂಲಕ. ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ನ್ಯಾಯಾಲಯವನ್ನು ಹೈಕೋರ್ಟ್ ಆಗಿ ರಚಿಸಲು ಅಥವಾ ಘೋಷಿಸಲು ಅನುಚ್ಛೇದ 241 ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಒಂದು ರಾಜ್ಯದ ಹೈಕೋರ್ಟ್ನ ನ್ಯಾಯಾಧಿಕಾರವನ್ನು ಕೇಂದ್ರಾಡಳಿತ ಪ್ರದೇಶಕ್ಕೆ ವಿಸ್ತರಿಸಲು ಅಥವಾ ಅಲ್ಲಿಂದ ಹೊರತುಪಡಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ರಾಜ್ಯಪಾಲರು. ಸಂಸತ್ತು ಕಾನೂನಿನ ಮೂಲಕ, ರಾಜ್ಯ ವಿಧಾನಮಂಡಲ, ರಾಷ್ಟ್ರಪತಿ ಕಾರ್ಯನಿರ್ವಾಹಕ ಆದೇಶದ ಮೂಲಕ ಮಾತ್ರ. ಸಂಸತ್ತು ಕಾನೂನಿನ ಮೂಲಕ. ಅನುಚ್ಛೇದ 230 ಈ ಶಾಸನಾಧಿಕಾರವನ್ನು ಸಂಸತ್ತಿಗೆ ನೀಡುತ್ತದೆ. ಭಾರತ ಒಕ್ಕೂಟ ವಿರುದ್ಧ ರಾಜೇಂದ್ರ ಎನ್. ಶಾ ತೀರ್ಪಿನ ನಂತರ ಭಾಗ 9b ಮುಖ್ಯವಾಗಿ ಯಾವುದಕ್ಕೆ ಕಾರ್ಯನಿರತವಾಗಿದೆ? ಯಾವುದೇ ಮಿತಿಯಿಲ್ಲದೆ ಎಲ್ಲಾ ರಾಜ್ಯ ಸಹಕಾರ ಸಂಘಗಳಿಗೆ, ಬಹುರಾಜ್ಯ ಸಹಕಾರ ಸಂಘಗಳಿಗೆ, ಮಹಾನಗರ ಪಾಲಿಕೆಗಳಿಗೆ, ಪಂಚಾಯಿತಿಗಳಿಗೆ, ಬಹುರಾಜ್ಯ ಸಹಕಾರ ಸಂಘಗಳಿಗೆ. ಭಾಗ 9b ಬಹುರಾಜ್ಯ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅದನ್ನು ಉಳಿಸಿತು. ಆರಂಭಿಕ ರಚನೆಯ ನಂತರ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗವನ್ನು ಎಷ್ಟು ಅವಧಿಗೊಮ್ಮೆ ರಚಿಸಬೇಕು? ಪ್ರತಿ 3 ವರ್ಷಕ್ಕೊಮ್ಮೆ, ಪ್ರತಿ 5 ವರ್ಷಕ್ಕೊಮ್ಮೆ, ಪ್ರತಿ 6 ವರ್ಷಕ್ಕೊಮ್ಮೆ, ಪ್ರತಿ 10 ವರ್ಷಕ್ಕೊಮ್ಮೆ, ಪ್ರತಿ 5 ವರ್ಷಕ್ಕೊಮ್ಮೆ. ಅನುಚ್ಛೇದ 243 ಪ್ರತಿ 5ನೇ ವರ್ಷದ ಅಂತ್ಯದಲ್ಲಿ ಆಯೋಗವನ್ನು ರಚಿಸಬೇಕೆಂದು ಹೇಳುತ್ತದೆ. ಈಗ ಮುಂದಿನ ಪ್ರಶ್ನೆ. ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿ ಮತ್ತು ವರ್ಗಾವಣೆಗೆ ಪ್ರಸ್ತುತ ಕಾರ್ಯನಿರತ ಶಿಫಾರಸು ವ್ಯವಸ್ಥೆ ಯಾವುದು? ಉತ್ತರದ ಆಯ್ಕೆಗಳು. ಎನ್ಜೆಎಸಿ, ಕೊಲಿಜಿಯಂ ವ್ಯವಸ್ಥೆ, ಸಂಸತ್ತಿನ ಚುನಾವಣೆ, ರಾಜ್ಯ ಲೋಕಸೇವಾ ಆಯೋಗದ ಆಯ್ಕೆ. ಮತ್ತು ಸರಿಯಾದ ಉತ್ತರ ಕೊಲಿಜಿಯಂ ವ್ಯವಸ್ಥೆ. 2015ರಲ್ಲಿ ಎನ್ಜಿಎಸಿ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿದ ನಂತರ ಕೊಲಿಜಿಯಂ ಆಧಾರಿತ ವ್ಯವಸ್ಥೆ ಕಾರ್ಯನಿರತವಾಗಿದೆ. ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಯೋಜನೆಗಳನ್ನು ಒಗ್ಗೂಡಿಸಿ ಜಿಲ್ಲೆಗೆ ಕರಡು ಅಭಿವೃದ್ಧಿ ಯೋಜನೆ ತಯಾರಿಸುವ ಸಂಸ್ಥೆ ಯಾವುದು? ರಾಜ್ಯ ಹಣಕಾಸು ಆಯೋಗ, ಜಿಲ್ಲಾ ಯೋಜನಾ ಸಮಿತಿ, ಮಹಾನಗರ ಯೋಜನಾ ಸಮಿತಿ, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾ ಯೋಜನಾ ಸಮಿತಿ. ಅನುಚ್ಛೇದ 243 ಜೆಡ್ ಜಿಲ್ಲಾ ಮಟ್ಟದ ಯೋಜನೆಗಳ ಒಗ್ಗೂಡಿಸುವ ಕಾರ್ಯವನ್ನು ಜಿಲ್ಲಾ ಯೋಜನಾ ಸಮಿತಿಗೆ ನೀಡುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದಗಳು 217, 222, 224 ಮತ್ತು 224 ಮುದ್ರಿತ ಎನ್ಜೆಎಸಿ ಪದಪ್ರಯೋಗವನ್ನು ಪ್ರಸ್ತುತ ಹೇಗೆ ಪರಿಗಣಿಸಬೇಕು? ಉತ್ತರದ ಆಯ್ಕೆಗಳು. ಸಂಪೂರ್ಣ ಕಾರ್ಯನಿರತ ನೇಮಕಾತಿ ವ್ಯವಸ್ಥೆಯೆಂದು. ಎನ್ಜೆಎಸಿ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿದ 2015ರ ತೀರ್ಪಿನಿಂದ ಪರಿಣಾಮಗೊಂಡ ಮುದ್ರಿತ ಪಠ್ಯವೆಂದು. ಜಿಲ್ಲಾ ನ್ಯಾಯಾಧೀಶರಿಗೆ ಮಾತ್ರ ಅನ್ವಯಿಸುವುದೆಂದು. ಪ್ರತಿಯೊಂದು ರಾಜ್ಯ ವಿಧಾನಮಂಡಲದಿಂದ ರದ್ದುಗೊಳಿಸಲ್ಪಟ್ಟಿದೆ ಎಂದು. ಸರಿಯಾದ ಉತ್ತರ ಎನ್ಜೆಎಸಿ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿದ 2015ರ ತೀರ್ಪಿನಿಂದ ಪರಿಣಾಮಗೊಂಡ ಮುದ್ರಿತ ಪಠ್ಯವೆಂದು. ಸಂಬಂಧಿತ 99ನೇ ತಿದ್ದುಪಡಿಯ ಬದಲಾವಣೆಗಳನ್ನು ಅಮಾನ್ಯಗೊಳಿಸಲಾಗಿದೆ ಎಂದು ಅಧಿಕೃತ ಪಠ್ಯದ ಅಡಿಕುರಿತಗಳು ವಿವರಿಸುತ್ತವೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 237ರ ಅಡಿಯಲ್ಲಿ ಕೆಲವು ಮ್ಯಾಜಿಸ್ಟ್ರೇಟ್ಗಳಿಗೆ ಅಧೀನ ನ್ಯಾಯಾಲಯದ ನಿಬಂಧನೆಗಳನ್ನು ರಾಜ್ಯಪಾಲರು ಯಾರೊಂದಿಗೆ ಸಮಾಲೋಚಿಸಿ ಅನ್ವಯಿಸಬಹುದು? ಆಯ್ಕೆಗಳು: ರಾಷ್ಟ್ರಪತಿ, ಹೈಕೋರ್ಟ್, ರಾಜ್ಯ ಚುನಾವಣಾ ಆಯೋಗ, ವಿಧಾನ ಪರಿಷತ್ತು. ಸರಿಯಾದ ಉತ್ತರ ಹೈಕೋರ್ಟ್. ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿದ ನಂತರ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ಅಂತಹ ನಿಬಂಧನೆಗಳನ್ನು ಅನ್ವಯಿಸಲು ಅನುಚ್ಛೇದ 237 ಅವಕಾಶ ನೀಡುತ್ತದೆ. ಅನುಚ್ಛೇದ 224ರ ಅಡಿಯಲ್ಲಿ ಹೆಚ್ಚುವರಿ ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ಗರಿಷ್ಠ ಎಷ್ಟು ಅವಧಿಗೆ ನೇಮಿಸಬಹುದು? 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ. 2 ವರ್ಷ. ಅನುಚ್ಛೇದ 224 2 ವರ್ಷ ಮೀರದ ಅವಧಿಗೆ ಹೆಚ್ಚುವರಿ ನ್ಯಾಯಮೂರ್ತಿಯ ನೇಮಕಾತಿಗೆ ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಜ್ಯ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಭಾಗ 9 ಬಿರ ಕಾರ್ಯನಿರತ ವ್ಯಾಪ್ತಿಯನ್ನು ಮಿತಿಗೊಳಿಸಿದ ಸುಪ್ರೀಂ ಕೋರ್ಟ್ ಪ್ರಕರಣ ಯಾವುದು? ನಿಮ್ಮ ಆಯ್ಕೆಗಳು: ಭಾರತ ಒಕ್ಕೂಟ ವಿರುದ್ಧ ರಾಜೇಂದ್ರ ಎನ್. ಶಾ, ಕಿಹೋಟೋ ಹೊಲ್ಲೋಹಾನ್ ವಿರುದ್ಧ ಜಚಿಲ್ಲು, ಎಸ್.ಆರ್. ಬೊಮ್ಮಾಯಿ ವಿರುದ್ಧ ಭಾರತ ಒಕ್ಕೂಟ, ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಒಕ್ಕೂಟ. ಮತ್ತು ಸರಿಯಾದ ಉತ್ತರ ಭಾರತ ಒಕ್ಕೂಟ ವಿರುದ್ಧ ರಾಜೇಂದ್ರ ಎನ್. ಶಾ. 2021ರ ರಾಜೇಂದ್ರ ಎನ್. ಶಾ ತೀರ್ಪು ಅಗತ್ಯ ರಾಜ್ಯ ಅನುಮೋದನೆಯಿಲ್ಲದ ಕಾರಣ ರಾಜ್ಯಗಳೊಳಗಿನ ಸಹಕಾರ ಸಂಘಗಳಿಗೆ ಅನ್ವಯಿಸಿದ ಮಟ್ಟಿಗೆ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿತು. ಜಿಲ್ಲಾ ಯೋಜನಾ ಸಮಿತಿಯ ಕನಿಷ್ಠ ಎಷ್ಟು ಭಾಗದ ಸದಸ್ಯರನ್ನು ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳೊಳಗಿಂದ ಆಯ್ಕೆ ಮಾಡಬೇಕು? ಅರ್ಧ ಭಾಗ, 3ರಲ್ಲಿ 2 ಭಾಗ, 4ರಲ್ಲಿ 3 ಭಾಗ, 5ರಲ್ಲಿ 4 ಭಾಗ. 5ರಲ್ಲಿ 4 ಭಾಗ. ಅನುಚ್ಛೇದ 243 ಜೆಡ್ ಕನಿಷ್ಠ 5ರಲ್ಲಿ 4 ಭಾಗವನ್ನು ಅಗತ್ಯಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 98. ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾವ ಹುದ್ದೆಯ ಅಧಿಕಾರಿಯನ್ನು ವಜಾಗೊಳಿಸುವ ಅದೇ ವಿಧಾನ ಮತ್ತು ಆಧಾರಗಳ ಮೇಲೆ ವಜಾಗೊಳಿಸಬಹುದು? ಆಯ್ಕೆಗಳು: ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಹೈಕೋರ್ಟ್ ನ್ಯಾಯಮೂರ್ತಿ, ರಾಜ್ಯಪಾಲರು, ರಾಜ್ಯ ಸಚಿವರು. ಸರಿಯಾದ ಉತ್ತರ ಹೈಕೋರ್ಟ್ ನ್ಯಾಯಮೂರ್ತಿ. ಅನುಚ್ಛೇದ 243 ಕೆ ರಾಜ್ಯ ಚುನಾವಣಾ ಆಯುಕ್ತರಿಗೆ ಹೈಕೋರ್ಟ್ ನ್ಯಾಯಮೂರ್ತಿಗೆ ಸಮಾನವಾದ ವಜಾ ರಕ್ಷಣೆಯನ್ನು ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಮಹಾನಗರ ಯೋಜನಾ ಸಮಿತಿಯ ಕನಿಷ್ಠ ಎಷ್ಟು ಭಾಗದ ಸದಸ್ಯರನ್ನು ನಗರ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಮತ್ತು ಪಂಚಾಯಿತಿ ಅಧ್ಯಕ್ಷರೊಳಗಿಂದ ಆಯ್ಕೆ ಮಾಡಬೇಕು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅರ್ಧ ಭಾಗ, 3ರಲ್ಲಿ 2 ಭಾಗ, 4ರಲ್ಲಿ 3 ಭಾಗ, 5ರಲ್ಲಿ 4 ಭಾಗ. ಉತ್ತರ 3ರಲ್ಲಿ 2 ಭಾಗ. ಅನುಚ್ಛೇದ 243 ಜೆಡ್ ಕನಿಷ್ಠ 3ರಲ್ಲಿ 2 ಭಾಗವನ್ನು ಅಗತ್ಯಪಡಿಸುತ್ತದೆ. ಅನುಚ್ಛೇದ 226ರ ಅಡಿಯಲ್ಲಿ ನೀಡಲಾದ ಏಕಪಕ್ಷೀಯ ಮಧ್ಯಂತರ ಆದೇಶವನ್ನು ರದ್ದುಪಡಿಸುವ ಸೂಕ್ತ ಅರ್ಜಿಯನ್ನು ಸಾಂವಿಧಾನಿಕ ಅವಧಿಯೊಳಗೆ ತೀರ್ಮಾನಿಸದಿದ್ದರೆ ಆ ಆದೇಶಕ್ಕೆ ಏನಾಗುತ್ತದೆ? ಅನಿರ್ದಿಷ್ಟಾವಧಿಗೆ ಮುಂದುವರಿಯುತ್ತದೆ, ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ, ಸುಪ್ರೀಂ ಕೋರ್ಟ್ನ ಆದೇಶವಾಗುತ್ತದೆ, ರಾಜ್ಯಪಾಲರ ಅನುಮೋದನೆ ಅಗತ್ಯವಾಗುತ್ತದೆ. ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ. ನಿಗದಿತ 2 ವಾರಗಳ ಅವಧಿಯೊಳಗೆ ಅರ್ಜಿಯನ್ನು ತೀರ್ಮಾನಿಸದಿದ್ದರೆ ಅನುಚ್ಛೇದ 226(3) ಆದೇಶವು ಸ್ವಯಂಚಾಲಿತವಾಗಿ ರದ್ದಾಗುವುದನ್ನು ಒದಗಿಸುತ್ತದೆ. ಎಲ್ಲ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ನಾಲೆಡ್ಜ್ ಬ್ಯಾಂಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.